ಇವತ್ತಿನ ಕಾರ್ಯಕ್ರಮದ ಜೀವಶಾಂತಿಯನ್ನು ಹೊಂದಿರತಕ್ಕಂಥ ಪರಮ ಪೂಜ್ಯ ಸಮರ್ಥ ಶಿವಾನಂದಪ್ಪಾಜಿಯವರ ಪವಿತ್ರವಾದ ಪದಾರ್ಥಗಳಲ್ಲಿ ವೇದಿಕೆ ಮೇಲೆ ಆಸಕ್ತರಂತಹ ಎಲ್ಲ ಪೂಜ್ಯರು, ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಪುಣ್ಯಾತ್ಮರಂತರ ಇವತ್ತಿನ ವಿಷಯ ಗುರು ಕೃಪಾ ಅಂತ. ಅದ್ರ ಬಗ್ಗೆ ಸಾಕಷ್ಟು ಆತ್ಮಾನಂದಪ್ಪ ಅವರು, ನಿರಂಜನಪ್ಪ ಅವರು ತಾವೆಲ್ಲ ಕೇಳಿ ಗುರು ಅಂದ್ರೆ ಏನು ಮೊದಲು ಸೂಚಿ. ಗುರು ಅಂದ್ರೆ ಒಂದು ವ್ಯಕ್ತಿ ಅಲ್ಲ, ಗುರು ಅಂದ್ರೆ ತ್ರಿಕಾಲಭಾಗ್ಯವಾಗಿರ್ತಕ್ಕಂಥ ಅರು, ಯಾವಾಗಲೂ ಇರ್ತಕ್ಕಂಥ ಇರು, ದುಃಖರಹಿತವಾದಂತಹ ಸುಖ ಸ್ವರೂಪ, ಅದು ಗುರು. ಕೃಪಾ ಅಂದ್ರೆ ಮಾಡು, ಆ ಅರಿವಿನ ತಿಳುವಳಿಕೆಯನ್ನ ಮಾಡ್ಕೊಳ್ಳಿಕ್ ಪ್ರಯತ್ನವನ್ನು ಮಾಡು. ಪಾ ಅಂದ್ರೆ ಒಂದು ತಿಳುವಳಿಕೆ ಮಾಡ್ಕೊಂಡು ಅದನ್ನು ಒಂದು ಅಂತ. ಅಂದ್ರೆ ಮಾಡು, ಪಾ ಅಂದ್ರೆ ಅದನ್ನು ಒಂದು. ಆ ಜ್ಞಾನ ಸ್ಥಿತಿಯನ್ನು ಹೊಂದುವುದನ್ನ ಗುರು ಕೃಪಾ ಅಂತ. ಗುರು ಅಂದ್ರೆ ನಾವು ಅನ್ಯವಾಗಿ ಅದನ್ನು ಗುರು ಅಂದ್ರೆ ನರನೆಂದವಗೆ, ಗುರುವರನನ್ನು ನರನೆಂದವಗೆ, ಹರಣ ಶಿಲೆ ಎಂದವಗೆ ನರಕ ತಪ್ಪದು ಸರ್ವಜ್ಞ. ಗುರು ಅಂದ್ರೆ ಅದೊಂದು ವ್ಯಕ್ತಿ ಅಲ್ಲ. ಗುರು ಸ್ವರೂಪ ಅಂದ್ರೆ ಶಾಶ್ವತವಾಗಿದ್ದು ಅಮರ ಸ್ವರೂಪ. ಇದು ನಾನಂತ ತಿಳ್ಕೋಬೇಡಿ, ಎಲ್ಲರ ಸ್ವರೂಪನಾದ ನಾ ಬೇರೆ ನೀ ಬೇರೆ ಎಲ್ಲ. ಗುರು ಅಂದ್ಕೂಲೆ ನಾವು ಸಾಮಾನ್ಯವಾಗಿ ವ್ಯಕ್ತಿ ಕಲ್ಪನಾ ಮಾಡ್ಕೋತೀವಿ. ಅದನ್ನು ತಿಳಿಸಿಕೊಡುವಂತಹ ಸಾಮರ್ಥ್ಯ ಇದ್ದವ ಅವ ಸದ್ಗುರು. ಎಲ್ಲರಲ್ಲಿ ಇರ್ತಕ್ಕಂಥ ಅರಿವಿನ ತಿಳುವಳಿಕೆಯನ್ನ ಏನು ದೇಹ ಭಾವ ಅಧ್ಯಾಸವನ್ನ ತೆಗೆದು ಹಾಕಿ ನಿಜವಾದ ಇರುವಿನ ಸ್ಥಿತಿಯನ್ನ ನೆನಪಿಗೆ ತಂದುಕೊಡುವಂತ ಅಧ್ಯಾಸವನ್ನ ತಂದುಕೊಡುವಂತಹ ಸ್ಥಿತಿಯನ್ನ ನಮಗೆಲ್ಲ ಮಾಡಿಕೊಡುವಂತಹ ಆ ಗುರು ಸ್ವರೂಪ. ಅಲ್ಲಿ ನಾವು ಶರಣಾಗುತ್ತಾ ಆಗ್ಬೇಕು. ಅನ್ಯತೇನಾದ್ರೆ ನೆನಪಿಗೆ ತಂದುಕೊಟ್ರನ್ರಿ ಆತ್ಮಾನಂದಪ್ಪ ಅವರು, ನಿರಂಜನಪ್ಪ ಅವರು. ಈ ಜಗತ್ತಿನ ದೃಶ್ಯದೊಳಗೆ ಏನಾರ ನೆನಪು ಮಾಡಂತ ಹೇಳಿದ್ರು ನಾವು. ಅರಿವಿಸ್ಕೊಳ್ಳೋದು ಎಲ್ಲಾರ ವಿಷಯನ ತೋರೇಕ, ಅದನ್ನು ಬಿಡೋದು ತೊರೆ ವಿಷಯವನ್ನು ಅವರು ಹೇಳಿದ ಮಾತಿನ ನಂಬಿಕೆ ಇಟ್ಕೊಂಡು ಬಿಟ್ಟು ಉಳ್ಕೋದನ್ನ ಗುರುಕೃಪ. ತೊರೆ ವಿಷಯವನ್ನು ತೊರೆದು ನಿರ್ವಿಷಯದವರು ಕಲಿಗೊಂಡು ನೀನೇ ಶುದ್ಧ. ಅದು ವಿಷಯ ವ್ಯವಹಾರದಾಗ ಬಿಟ್ಟು ಅಂದ್ರೆ ಸ್ವಾಭಾವಿಕ ಮನಸ್ಸು ಇವು ಅಷ್ಟುಗಳ ಚಂಚಲಾಗುವ ನಾವು ಅವುಗಳು ಸ್ವಭಾವ. ಅದು ಇಂದ್ರಿಯಗಳು, ಆ ಇಂದ್ರಿಯಗಳ ಏನ್ ಮಾಡೋದು ಜಡಾವು. ಇಂದ್ರಿಯಗಳಿಗೆ ಏನಾದ್ರು ಪೇಟ ಹಚ್ಚಿದ್ರೆ ಉಪಯೋಗ ಇಲ್ಲ. ಮನಸ್ಸಿಗೆ ನಾವು ಇದನ್ನು ವಿವೇಕದಿಂದ ಅದನ್ನ ಬಂದ್ ಮಾಡಬೇಕು. ಅವೇನು ಜಡವಾದ ಇಂದ್ರಿಯಗಳನ್ನ ಏನಾದ್ರು ಮಾಡಿದ್ರೆ ಅದು ಒಂದು ಪಾಪನ. ಜಡವಾದ ಇಂದ್ರಿಯಗಳಿಗೆ ಪೇಟ ಹತ್ತ ಅವೇನು ಮಾಡುವು, ಮನಸ್ಸಿನ ಪ್ರೇರಣೆ ಇಲ್ಲದೆ ಅವು ಏನು ಕೆಲಸ ಮಾಡುದಿಲ್ಲ. ಮನಸ್ಸನ್ನ ಮೊದಲ ಹತೋಟಿ ಒಳಗಿರುವ ಕ್ಷಮೆ ಅಂದರೆ, ಕ್ಷಮೆಯಿಂದ ಮುಕುತಿ ಸಾಧನ ಕೆಳತಿನ್ನುಂಟೆ. ಮನೋನಿಗ್ರಹ ಆಗ್ಬೇಕಾದ್ರೆ ಗುರುಗಳು ಹೇಳಿದಂತಹ ವಿಚಾರವನ್ನು ಮನಮುಟ್ಟಿ ಶ್ರವಣ ಮಾಡಿ. ಅನುಭವಿ ಗುರುಗಳು ಹೇಳಿದಂತಹ ಮಾತು, ಯಾರು ಆ ಸತ್ಯದ ಅನುಭವವನ್ನು ಕಂಡುಕೊಂಡಿರ್ತಾರೆ, ಸಮಾಜ ಸ್ಥಿತಿಯನ್ನು ಪಡೆದಿರ್ತಾರೆ, ಅಂಥ ಅನುಭವಿಗಳ ಮಾತನ್ನು ಮನಸ್ಸು ಒಟ್ಟ ಕೇಳು, ಶ್ರವಣ ಮಾಡು, ಅದನ್ನ ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಇದನ್ನು ಮಾಡಿದಾಗ ನಮಗೂ ಗುರು ಕೃಪಾ ಆಗ್ತದೆ. ಅಂದ್ರೆ ಮಾಡೋದನ್ನು ಮಾಡು, ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ನಾವು ಶ್ರವಣ ಮಾಡ್ತೇವೆ, ಮನನ ಮಾಡುವುದಿಲ್ಲ. ಎಲ್ಲಿ ತನಕ ನಾವು ಮನನ ಮಾಡುವುದಿಲ್ಲ ಅಲ್ಲಿ ತನಕ ನಮಗದ ನಿಧಿಧ್ಯಾಸನ ಗಟ್ಟಿಗೊಳ್ಳುವುದಿಲ್ಲ. ಇಲ್ಲಿ ತನಕ ಗಟ್ಟಿಗೊಳ್ಳುವುದಿಲ್ಲ ಅಲ್ಲಿ ತನಕ ನಮಗೆ ಗುರು ಕೃಪಾ ಆಗುವುದಿಲ್ಲ, ಅದರ ಅನುಭವ ಬರುವುದಿಲ್ಲ. ಅವ್ರು ಯಾವ ಸ್ಥಿತಿಯನ್ನು ಹೊಂದಿದ್ರು, ಸಮಾಜ ಸ್ಥಿತಿಯನ್ನು ಹೊಂದಿದ್ರು ಅನುಭವಕ್ಕೆ ಹೋದ್ರು, ಅದೇ ಸ್ಥಿತಿಯನ್ನು ನಾವು ಹೊಂದಿ ಅನುಭವಕ್ಕೆ ಹೋದ ಗುರುಗಳು. ಪ್ರತಿಯೊಬ್ಬರಿಗೂ ಸಾಧ್ಯದ ನಮ್ಮಂತವ್ರಿಗೆ ಹಿಂಗಾದೈತಿ, ಎಲ್ಲರಿಗೆ ಐತಿ, ಎಲ್ಲರಲ್ಲಿ ಆ ಸಾಮರ್ಥ್ಯ ಐತಿ. ಯಾಕೆ ನಮಗಾಗೋದಂದ್ರೆ ಅಂಥವರ ಸಂಘ ಇಲ್ಲ. ನಮ್ಗೆ ಅಂಥ ಮಹಾಪುರುಷರ ಸಂಘ ಸಿಕ್ಕರೆ ಮಾತ್ರ ಅದು ಸಾಧ್ಯ. ಅಲ್ಲಿ ನಾವು ಒಲವಿನಿಂದ ಆ ವಿಚಾರವನ್ನ ಕೇಳುವಂತ ಪ್ರಯತ್ನ ಮಾಡಬೇಕು. ನಾವು ಅಲ್ಲಿ ಕುಂತು ನಾವು ಬಾಳೆದ ಬಗ್ಗೆ ನಾಟಕಾಗ್ಲಿ ಇದನ್ನ ಮಾತು ಕೇಳೋದು. ನಾವು ರೂಢಿ ಯಾವ ರೀತಿ ಅಭ್ಯಾಸ ಅದನ್ನ ಮಾಡಬೇಕು.
ದಿನದ ಸಂಪರ್ಕವಿಲ್ಲ, ಅದು ಗೊತ್ತಾಕತಿ. ಅವುಗಳಲ್ಲಿ ದೋಷ ದರ್ಶನ ಆಕತಿ, ವಿಷಯ ದೋಷ ದರ್ಶನ ಆಗಿ ಅವ್ರು ಹೇಳಿದಂತಹ ವಿಚಾರದ ಮಹತ್ವ ಏನು ಅನ್ನೋದು ನಮ್ಗೆ ಅವಾಗ ಗೊತ್ತಾಗೋದು. ಒಮ್ಗಿಲೆ ಗೊತ್ತಾಗುದಿಲ್ಲ ಅದು. ನಿಮ್ಗೆ ಗೊತ್ತಾಗುದಿಲ್ಲ, ನಿಮ್ಗೆ ನಿದ್ದೆ ಹೊಡಿತೀರಿ ನೀವು ಅಂತಿದ್ರೆ ನಮ್ಗೆ ಗೊತ್ತಾಗ ನಿಮ್ಗೆ ಕೂತು ನಿದ್ದೆ ಕೂಳ ಹಾಕ್ಬೇಡ್ರಿ ಅಂತಿದ್ರು. ಕೂಳ ಹಾಕ್ಬೇಡ್ರಿ, ನಿದ್ದೆ ಹೊಡಿತಾರೆ ಅಂತೀವಿ. ಮುಂದೆ ಈಗ ಗೊತ್ತಾಗೋದು ನಿಮಗೆ ಮುಂದೆ ಗೊತ್ತಾಗುತ್ತೆ. ಅದಕ್ಕೆ ಕಾಲಾವಧಿ ಬೇಕಾಗ್ತದೆ. ನಿರಂತರ ಅದ ಅಭ್ಯಾಸದಾಗ ತೊಡ್ಕೊಂತ ಹೋದಾಗ ಅದ ಕ್ರಮೇಣ ತಿಳ್ಕೊಂತ ಹೋಗ್ತೈತಿ. ಯಾವ್ದು ನಿತ್ಯ, ಯಾವ್ದು ಅನಿತ್ಯ, ಯಾವ್ದು ಸ್ವರೂಪ ಐತಿ, ಯಾವ್ದು ದುಃಖ ರೂಪ ಐತಿ ಅನ್ನುವಂತ ವಿಚಾರ ವಿವೇಕ ನಮ್ಮಲ್ಲಿ ಜಾಗೃತ. ಅವಾಗ ನಮಗೆ ಅದನ್ನ ಅಳವಡಿಸ್ಕೊಳಕ್ ಬರ್ತೈತಿ. ನಿತ್ಯವಾದದ್ದು ಸುಖದಾಯಕವಾದದ್ದು ಯಾವ್ದದ ಅದ್ರ ಮ್ಯಾಗ ಪ್ರೀತಿ ಇಡಕ್ ಬರ್ತೈತಿ. ನಾವು ತೋರ್ ಹೇಳುವಂತ ವಸ್ತುವಿನ ಮ್ಯಾಗ ಪ್ರೀತಿ ಇಟ್ಕೊಳ್ಕೊಂತೀವಿ. ಅದು ಬೇಕಂತೇವ್ ನಾವು. ಜಗತ್ತಿನ ವಸ್ತುಗಳ ಬೇಡಿಕೆ ಐತಿ. ಶಾಶ್ವತವಾದಂತಹ ಇರುವಿನ ಸುಖದ ಬೇಡಿಕೆ ಯಾರಿಗೂ ಇಲ್ಲ. ಸುಖೇಚ್ಛಾ ಭೂಮಿಕಾ ಯಾರಿಗೂ ಉದಯ ಆಗೈತಿ, ಅವಾಗ ಗುರು ಕೃಪಾ ಆಗೈತಿ ಅಂತ. ಮೊದಲನೇ ಭೂಮಿಕಾ ಸುಖೇಚ್ಛಾ ಭೂಮಿಕಾ ಯಾವ ಉದಯ ಆಗೈತಿ ಅವಾಗ ಗುರು ಕೃಪಾ ಆಗೈತಿ. ಆ ನಂತರ ಅವ ವಿಚಾರಕ್ಕೆ ತೊಡಗ್ತಾನ, ಅಭ್ಯಾಸಕ್ಕೆ ಶುರುವಾಗ್ತಾನ. ತನುಮಾನಸ ಮೊದಲಿಗೆ ಸುಖೇಚ್ಛಾ, ಆ ನಂತರ ವಿಚಾರಣ. ವಿಚಾರಕ್ಕೆ ಹೋದ್ರೆ ಅವನಲ್ಲಿ ವಿಚಾರ ಹೇಳುವುದು ಕೇಳುವುದು ಗ್ರಹಣ ಶುರುವಾಗ್ತವು, ಮಹಾತ್ಮರಿಗೆ ಹೇಳಿದಂತ ವಿಚಾರವನ್ನ. ಆ ನಂತರ ಮನಸ್ಸು ಏನ ಸೂಕ್ಷ್ಮ ಆಗತೈತಿ, ಜಡಮಾವನ್ನೆಲ್ಲ ಬಿಟ್ಟು ವಿಷಯದ ವ್ಯಾಮೋಹವನ್ನು ಕಡಿಮೆ ಮಾಡಕತ್ತಿದ್ರು ಮನಸ್ಸು ಸೂಕ್ಷ್ಮ ತನುಮಾನಸ. ಆ ನಂತರ ಸತ್ವಾಪತ್ತಿ, ಮನಸ್ಸು ಸತ್ವ ಪ್ರಧಾನ ಆಗಕ್ಕೆ ಶುರುವಾಗ್ತೈತಿ. ಆ ನಂತರ ಅಸಂಸಕ್ತಿ, ಎಲ್ಲದರ ಬಗ್ಗೆ ಆಸಕ್ತಿ ಕಡಿಮೆ ಆಗಕ್ಕೆ ಶುರುವಾಗ್ತದೆ. ಆ ನಂತರ ಪದಾರ್ಥ ಭಾವನೆ, ಈ ದೃಶ್ಯ ಎಲ್ಲ ವಿಲಯ ಆಗಕ್ಕೆ ಶುರುವಾಗ್ತದೆ. ಪದಾರ್ಥ ಭಾವನೆ. ಆ ನಂತರ ತುರ್ಯಗ ಸಮಾಧಿ ಸ್ಥಿತಿ ಅನುಭವ ಆಗಕ್ಕೆ ಶುರುವಾಗ್ತದೆ. ಅದಕ್ಕೆ ಆ ಸ್ಥಿತಿಯನ್ನ ಅವರು ಯಾವಾಗ ಹೊಂದಿದ್ರು ಅದನ್ನು ಹೊಂದಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಆ ಯೋಗ್ಯತೆ ನಮ್ಮಲ್ಲಿ ಬರಬೇಕು. ಪ್ರಯತ್ನ ಮಾಡಿದ್ರೆ ಗೊತ್ತೈತಿ, ತಾನಾಗಿ ಆಗುದಿಲ್ಲ. ಕೈ ಮುಗಿದ್ರೆ ಕಾಲು ಮುಗಿದ್ರೆ ಬೇಡ್ಕೊಂಡ್ರ ಪ್ರಾರ್ಥನಾ ಮಾಡ್ಕೊಂಡ್ರ ಬರುದಿಲ್ಲ. ಅದು ಯಾರ್ಯಾರ ಬೇಡ್ಕೊಂಡ್ರು ನಮ್ಮ ಆತ್ಮರ ಆ ಸ್ಥಿತಿ ಪಡ್ಯಾಕ ಯಾರ್ಯಾರ ಬೇಡ್ಕೊಂಡ್ರೆ ಶಿವಾನಂದ್ರು, ಯಾರ ದೇವರು ಜನರಿಗೆ ಬೇಡ್ಕೊಂಡ್ರೆ ಹೆಣದವ್ರಿಗೆ ಗಡದವ್ರಿಗೆ ಕಲ್ಪನಾ ಮಾಡ್ಕೊಂಡು ಬೇಡ್ಕೊಳ್ತೇವಲ್ಲ ನಾವು. ಅಲ್ಲಿ ದೇವರದಾನ, ಇಲ್ಲಿ ದೇವರ, ದೇವಿಯರ, ಗಣಪ ಅದಾನ ಅಂತ ಬೇಡ್ಕೊತಿರಲ್ಲ. ಅವ್ರು ಬೇಡ್ಕೊಂಡ್ರು ನಾವು ಅಂತ ಕೆಲಸ ಮಾಡಿದ್ರು. ನಾವು ಕಲ್ಪನಾದೊಳಗೆ ತೋರಿದ್ವು ಅವು. ಅವೇನ್ ಕೊಡ್ತಾವ ನಮ್ಗೆ? ನಾವು ಕಲ್ಪಿಸಿದ್ವು, ನಮಗ್ ಹುಟ್ಟಿದ್ದು ನಮ್ಗೇನ್ ಕೊಡ್ತಾವ? ಇಂಥ ವಿಚಾರವನ್ನ ನಮಗೆಲ್ಲ ಹೇಳಿ ಹೋಗ್ಯಾರ. ಯಾವ್ದಕ್ಕೂ ಹೆದರಿಕಿಲ್ಲ. ದೇವರ ಭಯ ಅಸಂಬದ್ಧ ಅಂತ ಹೇಳ. ಯಾರು ಹೆದರು ಅವಶ್ಯಕತೆ ಇಲ್ಲ. ಎದಕ್ಕೂ ಹೆದರು ಅವಶ್ಯಕತೆ ಇಲ್ಲ. ನಾವು ಭಯಭೀತಿಯಿಂದ ಕಳ್ಕೋಬೇಕು, ಯಾವಾಗ್ಲೂ ಆರಾಮಿರ್ಬೇಕು ಅನ್ನುವಂಗಿದ್ರೆ ಆತ್ಮಾನಂದಪ್ಪ ಅವ್ರು ಹೇಳಿದಂತ ವಿಚಾರ, ನಿರಂಜನಪ್ಪ ಅವ್ರು ಹೇಳಿದಂತ ವಿಚಾರವನ್ನು ಮನಸ್ಸು ಬಟ್ಟೆ ಕೇಳು. ಯಾವ್ದು ಹೆದರಿಕೆ ಇರುವಾಗ ಯಾವಾಗ್ಲೂ ಆರಾಮಿರ್ಬೇಕು ಅನ್ನುವಂಗಿದ್ರೆ. ಇಲ್ಲ ಯಾರ ದೇವಿ ಐತೆ, ಗಣಪ ಐತೆ, ಹೆದರ್ಬೇಡ ದನ ಐತೆ ಅಂದ್ರೆ ಬ್ರಹ್ಮದನ, ಈಶ್ವರದನ, ವಿಷ್ಣು ಅದನ, ಶಿವ ಅದನ ಅಂತೇಳಿ ಕಲ್ಪಿಸ್ಕೊಂಡ ಆ ಶಬ್ದದ ಅರ್ಥ ಗೊತ್ತಿಲ್ಲದಕ್ಕೆ ಅವಾಗ ಆಕಾರ ಕೊಟ್ಟು ನಮ್ಮನ್ನೆಲ್ಲ ಹೆದರಿಸ್ಬಿಟ್ಟಾರ. ಅವನ್ನೆಲ್ಲ ಶಿವ ಅನುಕೂಲ ಒಂದು ಎಲ್ಲೇ ಒಂದು ಕುಂತಿ ಜಡಿ ಬಿಟ್ಕೊಂಡ ಚರ್ಮ ಸುಟ್ಕೊಂಡ ಅಂತ ಕಲ್ಪನಾ ಮಾಡ್ಕೊಂಡು ಕೂತೀವಿ. ಯಾವ್ದೋ ಒಂದು ಲೋಕದಾಗ ಐತೆ ನಮ್ಗೆ ಅದು ಕರ್ಕೋತೈತೆ ಅಂತ. ಶಿವ ಅಂದ್ರೆ ಅದಲ್ಲ, ಯಾವಾಗ್ಲೂ ಸುಖರೂಪ ಆಗಿರ್ತಕ್ಕಂತ ಇರುವ, ಅದಕ್ಕೆ ಶಿವ ಅಂತಾರೆ. ಶವ ಅಲ್ಲ, ಶಿವ ಅನುಕೂಲ ಶವಕ್ಕೆ ಹೋಗ್ತೇವ್ ನಾವು. ಶವದ ನೆನಪು ಮಾಡಿದ್ರೆ ಶಿವದ ನೆನಪು ಹೆಂಗ ಅವಾಗ? ಶವದ ಕಲ್ಪನಾ ಮಾಡ್ಕೊಂಡು ಕೂತೀವಿ. ಶಿವನ ದರ್ಶನ ಯಾವಾಗ? ಶಿವ ಅಂದ್ರೆ ಮಂಗಲ ಕಲ್ಯಾಣ, ಯಾವಾಗ ದುಃಖ ರಹಿತವಾದಂತ ಸ್ಥಿತಿ ಅದು. ಕೃಷ್ಣ ಅಂದ್ರು ಅದ, ಕೃಷ್ಣ ಅಂದ್ರು ಭವ್ಯ ಅಲ್ಲ. ದ್ವಾಪಾರ ಯುಗಾನ ನೆನಪು ಮಾಡ್ತೇವೆ ನಾವು. ನೂಲಿಗೆ ಸುಟ್ಕೊಂಡು ಕೊಳದ ಹಿಡಿದವಾಗ ಆ ಕಲ್ಪನಾ ಚಿತ್ರ ಇಟ್ಕೊಳ್ತೀವಿ. ಆ ಶಬ್ದಗಳ ಏನದಾವಲ್ಲ ಚಿತ್ರ ಇಟ್ಟು ನಾವು ಆ ಅರ್ಥದ ಮರ್ಮ ತಿಳಿದಂಗ್ ಮಾಡಿದ್ದೇವೆ. ಅವ್ ಹುಟ್ಟಕ್ಕಿಂತ ಮೊದಲ ಕೃಷ್ಣ ಅನ್ನೋದು ಐತಿ. ಕೃಷ್ಣ ಹುಟ್ಟಕ್ಕಿಂತ ಮೊದಲ ಶಿವ ಕಲ್ಪನಾ ಮಾಡೋದ್ಕಿಂತ ಮೊದಲ ಇದ್ದದ್ದು ಅದು ಶಿವಸ್ವರೂಪ. ಯಾವಾಗಲೂ ಇದ್ದದ್ದು, ಅದನ್ನು ಕಲ್ಪಿಸ್ಲಿಕ್ಕೆ ಬರುದಿಲ್ಲ. ನೀವು ಕಲ್ಪಿಸಿದ್ದು ಯಾವುದು ಶಿವ ಅಲ್ಲ. ಇಂಥ ವಿಚಾರಗಳನ್ನ ನಮ್ಮಲ್ಲಿ ಅಂಥ ವಿಚಾರಗಳನ್ನೆಲ್ಲ ನಮಗ ಭೇಟಿ ಮಾಡ್ಯಾರ ಆತ್ಮಾನಂದಪ್ಪ ಅವರು, ನಿರಂಜನಪ್ಪ ಅವರು. ನಾವು ಕಂಡದಕ್ಕೆ ಇನ್ನರಕ್ಕೆ ಅವ್ರಿಗೆ ಚಿತ್ರ ಮಾಡ್ಕೊಂಡ್ರೆ ಹೂ ಏರ್ತೇನೆ, ಪತ್ರಿ ಐತೇನೆ, ಗುರು ಕೃಪಾ ಆಕೈತೇನೆ.
ಕೈ ಮುಗಿದ್ರೆ ಕಾಲು ಮುಗಿದ್ರೆ ಹಾಕಿದ್ರೆ ಇದೇ ಸಾಮಾನ್ಯವಾಗಿ ಗುರುಗಳು ಹೇಳಿದ ಅಭ್ಯಾಸವನ್ನು ಸರಿಯಾಗಿ ನಾವು ಅದನ್ನ ತಿಳ್ಕೊಳ್ಳೋ ಮಟ್ಟ ಅವ್ರ ಫೋಟೋ ಇಟ್ಕೊಂಡ ಹೂವಿನ ಹಾರ ಹಾಕಿದ್ರೆ ಉದ್ದಿನ ಕಡ್ಡಿ ಬೆಳಿದ್ರೆ ಪರೀಕ್ಷೆ ಪಾಸ್ ಆಕೈತೇನ್ರಿ? ಏನ್ ಗುರು ಪೂಜೆ ಮಾಡ್ತೇವ್ ನಾವು ಅಂತೇಳಿ ಗುರುಗಳು ಹೇಳಿದ ಗುರು ಫೋಟೋ ಇಟ್ಕೊಂಡು ಪೂಜೆ ಮಾಡ್ರಾಕೈತಿ? ಎಲ್ಲಿ ತನಕ ಅವು ನಾಮ ರೂಪಗಳನ್ನ ತೆಗೆದಾಕುದಿಲ್ಲ ಅಲ್ಲಿ ತನಕ ನಿನಗೆ ಗುರು ಕೃಪಾ ಆಗುದಿಲ್ಲ ಅಂತ ಹೇಳ್ಯಾರಪ್ಪ. ನಾಮ ರೂಪ ಹಿಡ್ಕೊಂಡು ಕೂತುದೆಲ್ಲ ಗೂಡ್ಸ್ ಕಂಪನಿ ನಾವು. ಅದೆಲ್ಲ ಅಧ್ಯಾತ್ಮದ ಕೆಲಸ, ವಿಚಾರವಂತರ ಕೆಲಸ ಅಲ್ಲ. ಅದೆಲ್ಲ ಜೋಗಕೊಳ್ಳೋ ಕೆಲಸ ಅಂತ, ಬಟ್ಟಿ ತುಂಬಿಕೊಳ್ಳೋ ಕೆಲಸ ಅದ. ಜ್ಞಾನ ಪ್ರಾಪ್ತಿಗಾಗಿ ನೀವು ನಾಮರೂಪಗಳನ್ನ ತೆಗೆದು ಹಾಕಬೇಕಾಗ್ತದೆ. ನಾಮರೂಪಗಳ ಅಡ್ಡಿಯಾಗಿ ಅವು ಕಲ್ಪಿತ ನಾಮರೂಪಗಳವೆಲ್ಲ. ನಿಜವಾದ ಇರು ಏನಿದೆ ಅಕಲ್ಪಿತವಾಗಿದೆ. ಅದನ್ನ ಅನುಭವದಿಂದ ನಾವು ನೋಡ್ಕೋಬೇಕಾಗೈತಿ. ಅನುಭವದಿಂದ ನೋಡ್ಕೋಬೇಕಂದ್ರೆ ಇಂದ್ರಿಯ ನಿಗ್ರಹ ಮನೋ ನಿಗ್ರಹ ಅವಶ್ಯಕತೆ ಐತಿ. ಇಂದ್ರಿಯ ನಿಗ್ರಹ ಮನೋ ನಿಗ್ರಹ ಅವಶ್ಯ ಮಾಡ್ಬೇಕಂತಂದ್ರೆ ಅವ್ರು ಯಾವ ರೀತಿ ಅದನ್ನ ಮಾಡ್ಕೊಂಡ್ರು, ವಿಚಾರದಿಂದ ಅದನ್ನ ನಿಗ್ರಹ ಮಾಡ್ಕೊಂಡ್ರು, ಹಠದಿಂದ ಅಲ್ಲ. ಹಠದಿಂದ ಯಾವ ಸಾಧನದಿಂದಲೂ ಮನಸ್ಸು ನಿಗ್ರಹ ಆಗುದಿಲ್ಲ ಶಾಶ್ವತವಾಗಿ. ಅವು ಉಪಾಯ ಉಪಯೋಗ ಇಲ್ಲ. ಹಠದಿಂದ ಯಾವುದೇ ಸಾಧನ ನಾವು ಮಾಡ್ತೇವೆ ಅದು ಉಪಯೋಗ ಇಲ್ಲ. ಮತ್ತು ವಾಸನ ನಾಶ ಆಗುದಿಲ್ಲ. ಈ ಪ್ರಾಣಾಯಾಮ ಮಾಡ್ತೀವಂತೆಲ್ಲ ನ ಶತೈರಪಿ ಪ್ರಾಣಾಯಾಮ ಅಂತ ಶಂಕರಾಚಾರ್ಯ ಪ್ರಾಯ. ಹಠಯೋಗ ಮಾಡೋದ್ರಿಂದ ಏನು ಲಾಭ ಇಲ್ಲ. ಅದು ವಿಚಾರದಿಂದ ಅವನ್ನೆಲ್ಲವೂ ತೆಗೆದು ಹಾಕುವ ಕೆಲಸ ನಾವು ಮಾಡ್ಬೇಕಾಗಿದೆ. ಇದು ನಿತ್ಯ ಐತೆ, ಇದು ಅನಿತ್ಯ ಐತೆ. ಅದಕ್ಕೆ ವಿವೇಕ ಪ್ರಧಾನ ಅಂತ. ಮೊದಲಿಗೆ ನಮ್ಮಲ್ಲಿ ವಿಚಾರ ಜಾಗೃತ ಆಗೋದು, ಆ ನಂತರ ನಮ್ಮ ಆಚರಣೆ ಅವಾಗ ತೊಡಗಾಕ್ ಬರ್ತೈತಿ. ವಿಚಾರ ಇಲ್ಲದ ಆಚರಣೆಗೆ ವ್ಯರ್ಥ ಅದು. ಯಾವ್ದು ನಿತ್ಯ ಯಾವ್ದು ಅನಿತ್ಯದ ವಿವೇಕ ನಮ್ಮಲ್ಲಿ ಜಾಗೃತ ಆಗಬೇಕು. ಅಂತಹ ಒಂದು ಆಚರಣೆಯೊಳಗೆ ನಾವು ತೊಡಗಬೇಕು. ಅನಿತ್ಯವಾದದ್ರ ಬಗ್ಗೆ ಉದಾಸೀನ ಆಗಬೇಕು, ನಿತ್ಯವಾದದ್ರ ಬಗ್ಗೆ ಅದರ ಆಸಕ್ತಿಯನ್ನು ಹೊಂದಬೇಕು. ಯಾವ್ದು ಸುಖರೂಪ ಇದೆ, ಯಾವ್ದು ದುಃಖ ರೂಪ ಇದೆ. ನಾವಾಗಿದ್ದಾಗ ಆರಾಮಿರ್ತೇವೆ. ಈ ಶರೀರ ನಾವಾಗಿದ್ದಾಗ ಆರಾಮಿರ್ತೇವನು? ಹೆಸರಿಗೆ ಒಳಗೆ ಶರೀರ ನೀನ್ ಹಾಕೊಂಡು ಕೂತಿ ಆರಾಮದೇನು? ನೀ ಜೈತಾಗ ಏನಾರ ಆಗಿದ್ದೇನ, ಹೆಣ್ಣಾಗಿದ್ದೇನೆ, ಗಂಡಾಗಿದ್ದು, ಸಾವುಕಾರಾಗಿದ್ದೇನು, ಬಡವಾಗಿದ್ದು, ಹರಿದವಾಗಿದ್ದೇನು, ಮುದುಕಾಗಿದ್ದು ಅಂತಂದ್ರೆ ಏನು ಆಗಿದ್ದಿಲ್ಲ ಅಂತ. ಏನು ಆಗಲಿದ್ದಾಗ ಹೆಂಗಿದ್ದಿ, ಈ ಹೆಸರಿಗೆ ಶರೀರ ಹಾಕೊಂಡು ಕೂತಿ ಅವಾಗ ಹೆಂಗೈತಿ ನೋಡ್ಕೊ. ಏನಾರ ಹಾಕೊಂಡ್ಕೊಂಡ್ರೆ ನೀನು ದುಃಖ ಅದ. ಏನು ಆಗಲಿ ಇದ್ದದ್ದೆ ಯಾವಾಗ ಇರ್ತೈತಿ ಆ ಸ್ಥಿತಿ ಅದನ್ನ ನೆನಪಿತ್ತು. ಏನು ಆಗದಂಗ ಯಾವಾಗ ಇದ್ದೀನಿ ನೋಡ್ಕೊ. ಎಚ್ಚರಿಕೆ ಒಳಗೆ ಏನಾರ ಹಾಕಿ, ಕನಸಿನಾಗ ಏನಾರ ಹಾಕಿ, ನಿತ್ಯ ಒಳಗೆ ಏನಾರ ಆಗಿದ್ದೀನಿ ಏನು ಆಗಿ ಇದ್ದಿಲ್ಲ, ಇದ್ದಿದ್ದು ಹೇಗಿದ್ದೆ ಅಂದ್ರೆ ಆರಾಮಿತ್ತು. ಎಲ್ಲರೂ ಹೌದ. ಇದು ನಿತ್ಯೊಳಗಿನ ಸ್ಥಿತಿ ಹೆಂಗಿತ್ತು ಹಂಗೆ ಎಚ್ಚರಿಕೆ ಒಳಗೆ ಜಾಸ್ತಿ ಇರಬೇಕು. ನಿತ್ಯ ಹಾಕಬೇಕು ಅಂತ ಜಾಸ್ತಿ ಆಗಿದ್ದು ನಿತ್ಯ ಹಾಕ್ತಿರಬೇಕು. ಹೌದಪ್ಪ ಹೌದು ನೀನೇ ಇದ್ದೀವಿ. ಎಚ್ಚರಿಕೆ ಏನೊಂದು ತೋರದ ಅಜ್ಞಾನವಲ್ಲದಂತ ಜೀವನ ಹೇಳ. ಎಚ್ಚರಿಕೆ ತೋರಬಾರ್ದು, ಕನಸು ತೋರಬಾರ್ದು, ನಿತ್ಯ ಹಾಕಬಾರ್ದು. ಅದ ನಿನ್ನ ನಿಜದ ಎಚ್ಚರ. ಅದನ್ನು ನಾವು ಪಡಿಬೇಕಾಗಿತ್ತು. ಮನುಷ್ಯನ ಜನ್ಮಕ್ಕೆ ಬಂದಾಗ ಪ್ರತಿಯೊಬ್ಬರಿಗೂ ಅದನ್ನು ಪಡಿಲಿಕ್ಕೆ ಅವಕಾಶ ಅದ. ಮಾನವ ಮಾತ್ರರಿಗೆಲ್ಲ ಅದನ್ನು ಹೊಂದಲಿಕ್ಕೆ ಸಾಧ್ಯ. ಅದನ್ನು ಹೊಂದಿದಾಗ ನಮಗೆ ಜನನ ಮರಣ ಚಕ್ರದಿಂದ ಬಿಡುಗಡೆ, ಹುಟ್ಟು ಸಾವುಗಳಿಂದ ಬಿಡುಗಡೆ ಆಗಬೇಕಾಗಿತ್ತಂದ್ರೆ ಆ ಜ್ಞಾನ ಸಮಾಧಿಯನ್ನು ನಾವು ಹೊಂದಬೇಕು. ಪ್ರತ್ಯಕ್ಷ ನೋಡಿವಿ, ಇದ್ದು ತೋರಿಸಿದವರನ್ನು ಹೊಂದಕ್ಕಾಗುದಿಲ್ಲ ಅಂತ ಹೇಳಿ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಮೊದಲ ಅದನ್ನ ತಿಳ್ಕೊಳ್ಳಿ. ಬರೇ ದುಡಿದು ತಿನ್ನುವುದು, ಮಕ್ಕಳು ಮನೆ ಹೇಳುದು, ಸತ್ತು ಹೋಗುದು, ಬರೇ ಪಶು ಪಕ್ಷಿಗಳ ವ್ಯವಹಾರ ಮಾಡಿದ್ವಿ. ಅದಕ್ಕೆ ಬಂದು ಮಾನವ ಜನ್ಮವನ್ನು ಹಾಳು ಮಾಡಿದ ಪಾಪಕ್ಕೆ ಗುರಿ ಹಾಕಿವೇನು ಅಂತ ಹೇಳ್ಯಾರಪ್ಪ. ಇನ್ನಾಗರೆ ಇಷ್ಟು ದಿನ ಮಾಡ್ಕೊತ ಬಂದಿ ಜನ್ಮ ಜನ್ಮಾಂತರ ಇನ್ನಾದ್ರೂ ಇದಕ್ಕೆ ದೇಶಬಾರದೆ ಮನುಜ. ಎಷ್ಟು ಜನ್ಮಗಳನ್ನ ಹೊಂದಿ ಲೆಕ್ಕಿಲ್ಲದಷ್ಟು ಹೇಳಲು ಚರಣಿಯನ್ನೆಲ್ಲವ ಸನ್ನಿಸಿ ಧೂಳಿ ಮಾಡಲು ಆ ಪರಮಾಣುಗಳೊಳಗೆ ಅಣಿತನಿದು ದೇಹವನ್ನು ಧರಿಸುತ್ತಾ ನೀನು ಒಂದೊಂದು ಜೀವನ ಪಶುಗಳು ಬಂದು ಅಂದ್ರೆ ಭೂಮಿ ಕೂಟಿ ಗುರಿ ಮಾಡಿದ ಅಣು ಪರಮಾಣುಗಳ ಲೆಕ್ಕಿಲ್ಲದಷ್ಟು ಜನ್ಮಗಳನ್ನು ಹೊಂದಿ ಒಂದಿನ ಮಾಡಿ ವಿಶೇಷಗಳ ವಿಷಯ ಭೋಗ, ಬರೀ ತಿನ್ನುವುದು ತಿನ್ನುವುದು ತಿಕ್ಕುವುದು ಇಷ್ಟ ಮಾಡಿ ಯಾರ್ಯಾರು ಏತೇತ್ ಸುದ್ದಿಗಳಾಗಿ ಹೋಗ್ಬೋದು. ಆದ್ರೂ ಅದ್ರ ಕಡೆ ನಮ್ಮದು ಆಸಕ್ತಿ ಹೋಗೋದು, ಬರೀ ಅದರ ಬಗ್ಗೆನ ಅನುಗ್ರಹ ಆಶೀರ್ವಾದ. ಹೆಂಗಾರ ಮಾಡಿ ನನಗೆ ಅದನ್ನ ಮಾಡಪ್ಪ, ನನಗೆ ಸಾಕಷ್ಟು ಭೋಗ ಭಾಗ್ಯಗಳನ್ನು ಕೊಡೋದು, ಆ ರೋಗ ಬಂದಂತ ಶರೀರ ಕೊಡಪ್ಪ, ಸಾಕಷ್ಟು ಶ್ರೀಮಂತಿಗೆ ಕೊಡು, ನನಗೆ ಮಕ್ಕಳು ಮರಿ ಕೊಡು, ನನಗೆ ಅಧಿಕಾರ ಕೊಡು, ಕೀರ್ತಿ ಜಗತ್ತಿನ ಕೀರ್ತಿ ಹೊಂದಬೇಕು ಆಶೆ, ಅದು ಒಂದು ನಿನ್ನ ವಿಘ್ನನ. ಅದು ಏನ್ ಮಾಡವ, ಅವನ್ನೆಲ್ಲ ಕೊಡೋದು ಏನ್ ಮಾಡವ? ಭೂಮಿ ಗಳಿಸಿ ಏನ್ ಮಾಡವ, ಬಂಗಾರ ಗಳಿಸಿ ಏನ್ ಮಾಡವ, ಕೀರ್ತಿ ಗಳಿಸಿ ಏನ್ ಮಾಡವ, ಅಧಿಕಾರ ಗಳಿಸಿ ಏನ್ ಮಾಡವ?
ಏನಾಗ್ಯಾರ ನೋಡು, ಅವನ್ನೆಲ್ಲ ಮಾಡಿದವ್ರು ಏನಾಗ್ಯಾರ, ಇತಿಹಾಸವನ್ನು ತೆಗೆದು ನೋಡ್ಕು. ಅದರಿಂದ ಏನಾರ ಇಚ್ಛಾ ಮಾಡಿದ್ರೆ ಅವರು ಶುದ್ಧಿಗಳಾದವರೆಲ್ಲ ಏನ್ ಮಾಡಿದ್ರು, ಜಗತ್ತಿನೊಳಗೆ ಇಷ್ಟು ಮಂದಿ ಮಹಾತ್ಮರಾಗಿರೋರಲ್ಲ, ಅವ್ರು ಏನ್ ಮಾಡಿದ್ರು, ಏನನ್ನ ಅಪೇಕ್ಷೆ ಮಾಡಿದ್ರು, ಏನನ್ನು ಇಚ್ಛಾ ಮಾಡಿಲ್ಲ ಅವರು. ಅದರಿಂದ ದುಃಖವೇ. ಈ ಜಗತ್ತಿನೊಳಗೆ ಏನಾರ ಇಚ್ಛಾ ಮಾಡಿದ್ರೆ ಅಂತ ದುಃಖ ಶುರುವಾಗ, ಅದನ್ನ ಪಡಿಬೇಕಂತ ಕರ್ಮಗಳನ್ನು ಮಾಡಕ್ ಶುರು ಮಾಡಿ, ಜಗತ್ತಿನಲ್ಲಿ ಬೇಕಂದ್ರೆ ಕರ್ಮಗಳು ಶುರುವಾಗ. ನನಗೆ ಏನೂ ಬೇಡ ಜಗತ್ತೇನಾದ್ರೆ ಅವ ಕರ್ಮದಿಂದ ಯಾವ್ದಿಂದ ನಾವು ಪಾರಕ. ಏನೂ ಒಳ್ಳೆ ಗುರುವೇ ಜಗವೆಂಬುದು, ಜಗತ್ತಿನಲ್ಲಿ ಏನೂ ಬೇಡಪ್ಪ ಅಂದ್ರೆ ನೀನು ಮುಕ್ತ ಆಗ್ತೀನಿ. ಜ್ಞಾನ ಭಕ್ತಿ ಕೊಡು, ಇದು ಒಂದೇ ದೊಡ್ಡದು. ಇದನ್ನ ಬೇಡಬೇಕಲ್ಲ ನಾವು, ಇದನ್ನ ಬೇಡವ್ರು ಯಾರಿದ್ದೇವೆ, ಇಂಥ ಒಂದು ಬೇಡಿಕೆ ನಮ್ಗೆ ಬರ್ಬೇಕಾದ್ರೆ ಎಷ್ಟು ಜನ್ಮದ ಪುಣ್ಯ ಬೇಕು ಇದಕ್ಕೆ ನಾವು. ಮುನ್ನ ನಾನೇನು ಪುಣ್ಯ ಮಾಡಿದ್ದೇನೋ ನನ್ನ ನಿಜವನ್ನು ನಾನು ತಿಳಿದುಕೊಂಡೆನಲ್ಲ. ಎಷ್ಟು ಜನ್ಮದ ಪುಣ್ಯನೋ ಏನು ಆ ಜ್ಞಾನ ಆಗಿದ್ರೆ ಸಮಾಜ ಹತ್ತಬೇಕು. ಸರಿ ಮಾತಾಡಿದ್ರೆ ಆಗುದಿಲ್ಲ ಅದು. ಆ ಸ್ಥಿತಿಯನ್ನ ಮತ್ತು ಹೇಳಿದ್ರಲ್ಲ ಶಿವಾನಂದ ಅವರು ಸಿದ್ಧಾರೂಢ ಇದ್ರಾಗ ಹೇಳ್ದ ಸಮಾಜ. ಅವ್ರು ಒಂದು ನಿಜಮನ ಪದವನ್ನ ಹೇಳುವ ಹೊತ್ನ್ಯಾಗ ಹೋಗ್ಲಿ ಚಲವಕ್ಕೆ ಹೋಗ್ಲಿ ಇದ್ರ ಬಗ್ಗೆ ವಿವರಣೆ ಮಾಡುವಾಗ ಅವರು ಸಮಾಜ ಸ್ಥಿತಿ ಹೊತ್ತಿರ್ಕಲೆ ಅದು ರೂಢಿಗತ ಏನಾವಲ್ಲ ಕರ್ಮೇಂದ್ರಿಯ ಚಟುವಟಿಕೆಗೆ ಎವಡ ತವಡ ಮಾತುಗಳು ಬರಾಕತ್ತು. ಅವಾಗ ಮೈಸೂರಿಂದ ಶಿವಾನಂದನ್ ಅಂತ ಒಬ್ಬರಿದ್ರು. ಅವ್ರು ಏನ್ ಹೇಳಿದ್ರಂತ, ಅಪ್ಪವ್ರು ತಪ್ಪ ಹೇಳಾಕತ್ತಾರ, ಏನೋ ಎವಡ ತವಡ ಮಾಡಿರ್ತಾರ. ಇಲ್ಲೋ ಶಿವಾನಂದ ಅವ್ರ ಸ್ಥಿತಿ ನಿನಗೆ ಗೊತ್ತಿಲ್ಲ, ನಿಜವಾದ ಶಿವಾನಂದ ಆ ಸ್ಥಿತಿ ಒಳಗೆ ಅವ್ರು ಉಳಿದಾರ. ಅವ್ರಿಗೆ ಜ್ಞಾನ ಸಮಾಧಿಯನ್ನು ಅವರು ಹೊಂದ್ಯಾರ. ನೀ ಹೆಸರಿಗೆ ಶಿವಾನಂದ, ನಿಜವಾದ ಶಿವಾನಂದ ಅಂತ ಅವಾಗ ಸಿದ್ಧಾರೂಢ ಶಿವಾನಂದ ಅಂತ ಹೆಸರು ಕರೆದರು. ನಿಜವಾದ ಶಿವಾನಂದ ಅವಾಗ ಶಿವಾನಂದ್ರ ಅಪ್ಪವ್ರಿಗೆ ಆತ್ಮಾನಂದ ಹೆಸರು ಇಟ್ಟವ್ರು ಎಪ್ಪುಂಡಿ ಗುರುಪಾದಪ್ಪನವ್ರು. ಬ್ರಹ್ಮ ಸಿದ್ಧಾಂತ ಮಾಲೆ ತರ್ಜುಮೆ ಕನ್ನಡದೊಳಗೆ ಅವ್ರು ಮಾಡ್ಯಾರ. ಎಪ್ಪುಂಡಿ ಗುರುಪಾದಪ್ಪನವ್ರು ಆತ್ಮಾನಂದ ಅಂತ ಅವ್ರಿಗೆ ಹೆಸರು ಇಟ್ಟು ಎಪ್ಪುಂಡಿ ಗುರುಪಾದಪ್ಪನವ್ರು. ಅವ್ರಿಗೆ ಲಿಂಗನಗೌಡರು ಅಂತ ಅಪ್ಪ ಅವ್ರ ಹೆಸರು. ಯಾವ ಹೆಸರು ಕರೆದಾರ ಏನಾಗಬೇಕಾಯ್ತು, ನಾವು ಯಾವೂ ನಾವು ಅಲ್ಲ. ನಾವು ರೂಢಿ ಒಳಗವನ್ನು ನಾವು ಮಾಡ್ಕೊಂಡು ಆದ್ರೆ ಇರುವನ್ನ ಲಕ್ಷಿಸಿ ಇದ್ದುದು ಅವೆಲ್ಲ ಹೆಸರುಗಳು, ಎಲ್ಲರ ಹೆಸರುಗಳು ಅವ ಅದಾವ. ಆದ್ರೆ ಅದ್ರ ಕಡೆ ಲಕ್ಷ ಕೊಡೋದಿಲ್ಲ ಅವು. ಅವು ಏನ್ ಮಾಡ್ತೀವಿ, ಆ ಜಡವಸ್ತುಗಳ ಕಡೆ ಲಕ್ಷ ಕೊಡ್ತೀವಿ. ಇದ್ದು ಇರುವನ್ನ ಲಕ್ಷಿಸಿ ಅವು ಇಟ್ಟಾರ ಒಂದು ಶಬ್ದಗಳನ್ನು, ಅದ್ರ ಕಡೆ ಲಕ್ಷ ಕೊಡೋದು. ಅದನ್ನ ನೆನಪಿಕೊಂಡ್ಬಿಡುವಂತ ಸಾಮರ್ಥ್ಯ ಮಹಾತ್ಮರಿಗೆ ಮಾತ್ರ ಸಾಧ್ಯ. ಯಾವುದೇ ಶಬ್ದ ತಗೊಂಡಿ ಆ ಇರುವನ್ನ ಲಕ್ಷಿಸಿ ಅದ್ರ ಕಡೆ ನಮ್ಮ ಲಕ್ಷ್ಯವನ್ನ ಅದ್ರ ಕಡೆ ಕೊಡುವಂಗ ಮಾಡ್ತಿದ್ರು ನಿರಂಜನ ಅಪ್ಪಗಳು. ಬೇರೆ 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 ಶಬ್ದ ಬೇಕು ಅಂತ ತಗೊಂಡು ನೇರವಾಗಿ ನಮ್ಮ ಇರುವನ್ನ ಲಕ್ಷಿಸನ ಆ ಕಡೆನ ಲಕ್ಷ ಹೋಗುವಂಗ ನಮ್ಮನ್ನ ಆ ಸ್ಥಿತಿಯನ್ನು ಅಲ್ಲಿ ನಿಲ್ಲಿಸ್ತಿದ್ರು. ಇರುವಿನ ಕಡೆಗೆ ಹೋಯ್ತು ನಿಲ್ಲಿಸ್ತಿದ್ರು ನಿರಂಜನ ಹೋಗಂತ. ಯಾವುದೇ ಶಬ್ದ ತಗೊಂಡು ಅಂಥ ಒಂದು ಬೋಧೆ ನಮ್ಮ ನಿಮ್ಮೆಲ್ಲರಿಗೆ ಆಗೈತಿ. ಆದ್ರೆ ನಾವು ಉಳಿಸ್ಕೊಂಡಾಗ ನಮಗ್ ಗುರು ಕೃಪಾ ಆಗ್ತೈತಿ. ಅವ್ರು ಹೇಳಿದಂತೆ ಅದು ನಡ್ಕೋಬೇಕಲ್ಲ. ಆಚರಣೆ ಇಲ್ಲದ ಹೊರತ ಇದು ಹೇಳುದು ಮಾತಿನ ಜ್ಞಾನ ತುತಿನ ಕಡೆಗೆ ಪಾತಕರ ಸಂಘ ಎದಕ್ಕೂ ಬೇಡ ಅಂತ ಹೇಳಲ್ಲ. ಮಾತಿನ ಜ್ಞಾನ ಐತಿ, ಆದ್ರೆ ಇಂದ್ರಿಯಗಳ ನಿಗ್ರಹ ಇಲ್ಲ. ತುತಿನ ಗಡಿಗೆ ಮತ್ತು ಸೋರುದನ್ನ ಅದು ಇಂದ್ರಿಯ ಮನೋನಿಗ್ರಹ ಇಂದ್ರಿಯ ನಿಗ್ರಹ ಮಾಡ್ಕೊಳಕ ಒಂದು ಇಂದ್ರಿಯ ಚಟಗಳು ಕಿಮ್ಮತ್ತಿಲ್ಲ. ಜ್ಞಾನ ದೊಡ್ಡ ದೊಡ್ಡ ಮಾತಾಡ್ತೇವೆ ನಾವೆಲ್ಲ. ನಮ್ಗ ನಾಚಿಕೆ ಬರ್ತೈತೆ ನೀವು ನೋಡಿ. ಇವೆಲ್ಲ ಹಿಂದಿನ ಜನ್ಮದ ಅವೆಲ್ಲ ವಾಸನೆಗಳು ನಮ್ಮನ್ನು ಎಳಿತಾವ. ಬೇಕಾದಂಗ ಈ ಉನ್ನತ ವಿಚಾರಗಳನ್ನ ಕೇಳ್ತೇವೆ ಅಂದ್ರೆ ಸುಧಾ ನಮ್ಮನ್ನ ಅವೆಲ್ಲ ಆ ಕಡೆ ಎಳಿತಾವ. ನೋಡಿದ ಕೂಡಲೇ ಆ ಕಡೆ ಹೋಗುವ ವಿಕಾರ ಹೊಂದುವಂತ ಪ್ರಸಂಗದೊಳಗೆ ಯಾರ ಮನಸ್ಸು ವಿಕಾರ ಆಗುವುದಿಲ್ಲೋ ಅವ್ರಿಗೆ ತೀರ್ಬೋದು, ಅವರಿಗೆ ಗುರು ಕೃಪಾ ಆಗೈತಿ. ನಮ್ಮ ವಿಕಾರ ಆಕ್ಕವ, ತಿನ್ನೋದು ನೋಡಿ ವಿಕಾರ ಆಕೈತಿ, ತಿನ್ಬೇಕನ್ನೋ ಇಚ್ಛಾ ಆಕೈತಿ, ರೂಪದ ಕಡೆ ಆಕೈತಿ, ಗಾಯನ ಕೇಳೋದ್ಲೆ ಮಬ್ಬಿ ಬೀಳ್ತಿ, ವಾಸನೆಗೆ ಮಬ್ಬಿ ಬೀಳ್ತಿ, ಸ್ಪರ್ಶಕ್ಕೆ ಮಬ್ಬಿ ಬೀಳ್ತಿ. ಈ ಎಲ್ಲಾ ಇಂದ್ರಿಯಗಳಿಗೆ ಮಬ್ಬಿ ಬೀಳ್ದಂಗೆ ಇರ್ಬೇಕಂದ್ರೆ ನಾವು ಆ ಜ್ಞಾನ ಸ್ಥಿತಿ ಗಟ್ಟಿ ಆಗುತ್ತೆ. ಜ್ಞಾನ ನಿಷ್ಠೆ ಆ ಬ್ರಹ್ಮ ನಿಷ್ಠತ್ವ ಬಂದಾಗ ಎದಕ್ಕೋ ಪಸಿಗೆ ಬೀಳುದು. ಯಾವ ಸಾಧು ಸನ್ಯಾಸಿಗಳಿಗೆ ವಿಷಯಾದಿಗಳಿಗೆ ಪಸಿಗೆ ಬೀಳುವುದಿಲ್ಲ. ಶಾಸ್ತ್ರ ಹೇಳೋರು ಕೇಳೋರು ಯಾರ ಪಸಿಗೆ ಬೀಳುವುದಿಲ್ಲ. ಬ್ರಹ್ಮನಿಷ್ಠತ್ವ ಇದ್ರೆ ಮಾತ್ರ ಅವರಿಗೆ ಸಾಧ್ಯತೆ ಪಸಿಗೆ ಬೀಳುವುದೇ ಇಲ್ಲ. ಅದು ಬರಬೇಕಲ್ಲ ನಮಗೆ. ಅದನ್ನು ನಾವು ಪಡಿಬೇಕಾಗಿ ಬ್ರಹ್ಮನಿಷ್ಠ ಬ್ರಹ್ಮ ಭಾವದಲ್ಲಿ ನೆಲೆಯಾಗಿ ನಿಲ್ಲುವಿಕೆ. ಬ್ರಹ್ಮ ಅಂದ್ರೆ ದುಃಖರಹಿತವಾದಂತಹ ಸ್ಥಿತಿ ಅದು. ಅದನ್ನು ಹಂಟಬೇಕಂತಂದ್ರೆ ಇದು ಹೊರಗಿನ ಜಗತ್ತಿನ ನೆನಪೆಲ್ಲ ಕೈ ಬಿಡಬೇಕಾಗಿ, ಬಾಳೆದ ನೆನಪು ಕೈ ಬಿಟ್ಟಾಗ ಆ ಸ್ಥಿತಿಯನ್ನು ಬ್ರಹ್ಮನಿಷ್ಠತ್ವ ಒಂದು ರೀತಿ ಬರ್ತೈತಿ. ಬಾಳೆದಾಗ ಆಸಕ್ತಿ ಇದ್ರೆ ಬರುವುದಿಲ್ಲ. ಬಾಳೆ ಅಂದ್ರೆ ಇದ ಇಂದ್ರಿಯಗಳ ವ್ಯಾಪಾರಕ್ಕೆ ಬಾಳೆ ಅನ್ನೋದು. ಬರೀ ಇದ ಸುಖ ಕೊಡುವಂತ ಇದ್ರ ಬೆಣ್ಣ ಹೆಚ್ಚಿದ ಯಾವ ಸುಖ ಹೊಂದಿ ಅಂತ ಹೇಳಿ
ಬಾಳೆ ಬೆನ್ನು ಹತ್ತಿ ನಾವು ಯಾವ ಸುಖ ಹೊಂದಾನ ಜಗತ್ತೊಳಗೆ ವಿಷಯದ ಸಂಪರ್ಕ ಭೋಗದ ಬೆನ್ನು ಹತ್ತಿ ನಾವು ಯಾವ ಸುಖ ಹೊಂದಾನ ಅದರಿಂದ ಹಿಂದಕ್ಕೆ ಸರಿದವ ಯಾವ ದುಃಖವನ್ನು ಹೊಂದ್ಯಾನ ಅದನ್ನು ಮಾಡಂತ ಹೇಳ ಅಂದಾಗ ನಮಗೆ ಗುರು ಕೃಪಾ ಆಕೈತಿ ಎಷ್ಟೇ ಸರದಿಂದ ಹಿಂದಕ್ಕೆ ಸರ್ಕೋತಿ ಅಷ್ಟಷ್ಟು ನಿನಗೆ ಗುರು ಕೃಪಾ ಆಗ್ತದೆ ಬಾಳೆದಾಗ ಆಸಕ್ತಿ ಆಗಾಕತೈತೆ ಅಂದ್ರೆ ಪಾಪ ಐತೆ ಅಂತ ತಿಳ್ಕೋಬೇಕು ಬಾಳೆದಾಗಿನ ಆಸಕ್ತಿ ಕಡಿಮೆ ಆಗಾಕತೈತೆ ಅಂದ್ರೆ ಪುಣ್ಯ ವೃದ್ಧಿ ಆಗಾಕತೈತೆ ಅಂತ ತಿಳ್ಕೋಬೇಕು ಅದಕ್ಕೆ ನಾವು ಅದ್ರ ಬಗ್ಗಿನ ಆಸಕ್ತಿ ಅನ್ನೋದು ಯಾಕಂದ್ರೆ ಅದ ಆಸಕ್ತಿ ಆಗ್ತದೆ ಹಿಂದಿನ ಜನ್ಮದ ಇದು ಜೋರ್ ಐತಿ ವಾಸನ ಈ ಜನ್ಮದಾಗ ಪ್ರಯತ್ನ ಇಲ್ಲ ಅದನ್ನ ಕಳ್ಕೋಬೇಕಂತ ಪ್ರಯತ್ನ ಮಾಡ್ತಂದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳ ಹತ್ರ ಹೋದಾಗ ಅದ್ರ ವಾಸನ ಕಳ್ಕೊಳ್ಳಿಕ್ ಸಾಧ್ಯ ಗುರು ಸನ್ನಿಧಿಯಲ್ಲಿನ ಸಾಧ್ಯತೆ ಗುರುವಿನ ಸಂಪರ್ಕ ಅಂತಹ ಮಹಾತ್ಮರ ಸಂಪರ್ಕ ಇದ್ದಾಗ ಮಾತ್ರ ಅದನ್ನ ವಾಸನಗಳನ್ನು ಕಳ್ಕೊಳಕ್ ಬರ್ತದೆ ಈ ಜಡಬುದ್ಧಿ ಜಡಸಂಗದಾಗ ಕಳ್ತೀವಂದ್ರೆ ಮತ್ತೊಂದು ಪ್ರಬಲ ಆಗ್ತವು ಅದಕ್ಕೆ ಯಾವಾಗಲೂ ಗುರುವಿನ ಸನ್ನಿಧಾನದೊಳಗೆ ಇರಬೇಕು ಎದ್ದಾಗ ಬಿದ್ದಾಗ ಶಿಕ್ಷಣ ಯಾವಾಗಲೂ ಆ ಸಿದ್ಧ ಸ್ಥಿತಿಯನ್ನ ನೆನಪು ಮಾಡ್ಕೋತ ಇರ್ಬೇಕು ಅಂತಪ್ಪ ಗುರುವಿನ ಹತ್ತಿರ ಇರೋದ ಸರ್ವಜ್ಞ ಮತ್ತೊಂದ್ ಕಡೆ ಸರ್ವಜ್ಞ ಹೇಳ ಎತ್ತಾಗಿ ತತ್ತಾಗಿ ಎತ್ತರದ ಬಲವಾಗಿ ಮತ್ತೆ ಪಾದದ ಕೆಲವಾಗಿ ಅಂತಪ್ಪ ಗುರುವಿನ ಹತ್ತಿರ ಇರೋದ ಸರ್ವ ಅಂದಾಗ ಆ ವಿಷಯ ವಾಸನ ಕ್ಷೀಣ ಕೋತು ಅದು ಬಹಳ ಮಹತ್ವದ ಆ ಗುರುವಿನ ಸಾನ್ನಿಧ್ಯವೇ ಸಾಕು ಆ ವಾಸನ ನಾಶ ಮಾಡ್ಕೊಳಕ್ ಯಾವಾಗಲೂ ಬಿಟ್ಟಿರ್ಬಾರ್ದು ಅವ್ರ ಸನ್ನಿಧಾನದೊಳಗೆ ಹೇಳೋದು ಕೇಳೋದು ಅದರ ಪ್ರಾಣವಾಯು ಅಲ್ಲೇ ಹೋಗ್ಬೋದು ಯಾವಾಗಲೂ ಅಂತವರ ಸಂಘ ನಮಗೆ ಸೇವಕಾರ ಅದು ಹಿಂದಿನ ಜನ್ಮದ ಸುಕೃತ ಬೇಕಾಕತಿ ಅಂತಹ ಪುಣ್ಯ ಕರ್ಮಗಳನ್ನ ನಾವೆಲ್ಲ ಅದರ ತೊಡಗಬೇಕಾಕತಿ ಅದ್ರ ಮೊದಲಿಗೆ ಹೇಳ ಜೀವಿಗಳಿಗೆ ಸಂತೋಷಗೊಳಿಸು ಅಂತ ನೀತಿವಂತ ಜೀವನವನ್ನ ಆ ಧರ್ಮಾಚರಣೆ ಅಂತ ಅದಕ್ಕೆ ಅಂತಾರೆ ಹೊರಗಿನ ಆಡಂಬರ ಮಾಡೋದ್ರಿಂದ ಯಾವ ಪುಣ್ಯನೂ ಬರುದಿಲ್ಲ ಕಾಯಿ ಹೊಡಿಸೋದು ಧೂಪ ದೀಪ ಹಾಕೋದು ಹಾಡೋದು ಬಾರಿಸೋದು ಮಾಡೋದ್ರಿಂದ ಯಾವ ಪುಣ್ಯ ವೃತ್ತಿ ಆಗುದಿಲ್ಲ ಯಾವ ಜೀವಿ ದುಃಖದಲ್ಲಿ ಇರ್ತಾರ ಅವ್ರಿಗೆ ಸಹಾಯ ಮಾಡುವ ಉಪಕಾರ ಇದೆಲ್ಲ ಕೇಳಿದ್ರೆ ಬರೋಪಕಾರಕ್ಕಾಗಿ ಟೊಂಕಕ್ಕೆ ನಿಲ್ಲು ಆದಾಗ ನಿನ್ನ ಪುಣ್ಯ ವೃದ್ಧಿ ಆಕೈತಿ ಪುಣ್ಯ ವೃದ್ಧಿ ಆದಾಗಿಂತ ಮಹಾತ್ಮರ ಒಂದು ಮಾರ್ಗದರ್ಶನ ನಿಮ್ಗೆ ಸಿಗ್ತೈತಿ ಅವಾಗ ನಿನ್ನ ವಿಷಯ ವಾಸನೆಗಳ ಕ್ಷೀಣಕ್ಕವ ಅಂತಃಕರಣ ಪರಿಶುದ್ಧಿ ಆಕೈತಿ ಅವಾಗ ನಿನ್ನ ನಿಜದ ಅರಿವು ನಿನಗೆ ಆಕೈತಿ ಅನ್ನುವಂತಹ ವಿಚಾರವನ್ನ ನಿಮ್ಮೆಲ್ಲರಿಗೆ ಆತ್ಮಾನಂದಪ್ಪವರು ನಿರಂಜನಪ್ಪವರು ಸಾಕಷ್ಟು ಅವರ ಶರೀರ ಹೋಗುವವರಿಗೆ ಅದನ್ನ ಹೇಳಿದ್ರು ಅದನ್ನ ನಾವು ನೀವೆಲ್ಲ ಕೇಳಿ ನಮ್ಮ ಜೀವನವನ್ನ ಸಾರ್ಥಕ ಮಾಡ್ಕೊಂಡು ಅಂತ ಹೇಳಿ ಇಲ್ಲಿವರೆಗೆ ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಧಾರವಾಡ ಶಹರದ ಎಲ್ಲಾ ಸಭ್ಯಕರ್ಮಗಳಿಗೆ ನನ್ನ ಮಾತನಾಡ್ತಾರೆ